ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಇಷ್ಟ ದೇವರು ಯಾರು ಅಥವಾ ಆರಾಧ್ಯ ದೈವ ಯಾರು? ಇಷ್ಟ ದೇವರು ಕುಲದೇವರು ಒಂದೇನಾ? ಇಷ್ಟ ದೇವರು ಅನ್ನೋದು ಹೇಗೆ ಬರುವಂತಹದ್ದು? ಇದೆಲ್ಲ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ವಿಡಿಯೋ ಕೊನೆ ತನಕ ನೋಡಿದಾಗ ಒಂದು ಕ್ಲಾರಿಟಿ ಬರುತ್ತೆ ನಿಮಗೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಈ ಇಷ್ಟ ದೇವರು ಅಂದ್ರೆ ಯಾರು? ಯಾಕೆ ವಿಶೇಷವಾಗಿ ಆ ದೇವರನ್ನ ನೋಡುವಾಗ ವಿಶೇಷ ಸೆಳೆತ ಅಂತ ನಿಮಗೆ ಪ್ರಶ್ನೆಗಳು ಕಾಡಿ ಇರಬಹುದು. ಇರುವಂತಹ ಶಕ್ತಿ ಒಂದೇ ಆದರೂ ದೇವನೊಬ್ಬ ನಾಮ ಹಲವು ಅಂತ ಇದ್ರೂ ಕೂಡ ಕೆಲವು ದೇವರ ಬಗ್ಗೆ ವಿಶೇಷ ಒಲವು ಯಾಕೆ? ಉದಾಹರಣೆಗೆ ಗಣಪತಿ, ಗುರುರಾಯರು, ಸಾಯಿಬಾಬಾ, ಕೃಷ್ಣ, ವೆಂಕಟೇಶ್ವರ, ಶಿವ, ತಾಯಿ ದುರ್ಗಾ ಪರಮೇಶ್ವರಿ, ನರಸಿಂಹ, ಭೈರವ, ಲಲಿತೆ, ಶಾರದೆ, ಆಂಜನೇಯ, ರಾಮ, ಹೀಗೆ ಲಿಸ್ಟ್ ಮುಂದುವರಿಯುತ್ತೆ. ಇಷ್ಟ ದೇವರು ಅಂದ್ರೆ ನೀವು ಆರಿಸಿಕೊಂಡ ದೇವರು ಅಲ್ಲ. ಆ ದೇವರು ನಿಮ್ಮ ಆತ್ಮದ ಆಯ್ಕೆ, ಆತ್ಮ ಆಯ್ಕೆ ಮಾಡಿಕೊಂಡ ದೈವಿಕ ಶಕ್ತಿ, ಅದೇ ಇಷ್ಟ ದೇವರು. ಪ್ರತಿ ಆತ್ಮಕ್ಕೂ ಒಂದು ಫ್ರೀಕ್ವೆನ್ಸಿ ಅಂತ ಇರುತ್ತೆ. ಆ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗೋ ದೇವರೇ ನಿಮ್ಮ ಇಷ್ಟ ದೇವರು. ಇದು ಭಕ್ತಿಯ ಸಂಬಂಧ ಮಾತ್ರ ಅಲ್ಲ, ನಿಮಗೆ ಯಾವಾಗಲಾದರೂ ಹೀಗೊಂದು ಅನುಭವ ಆಗಿರ್ಬೋದು. ಯಾರು ಹೇಳದೇನೆ, ಯಾರಲ್ಲಿಯೂ ಕೇಳದೆ, ಯಾಕೆ ಅಂತ ಗೊತ್ತಿಲ್ಲ, ಆದರೆ ಒಂದು ವಿಶೇಷ ದೇವರ ಕಡೆಗೆ ನಿಮ್ಮ ಮನಸ್ಸು ಸ್ವತಃ ಸೆಳೆಯುತ್ತೆ. ಅವರ ಹೆಸರು ಕೇಳಿದಾಗ ಮೈಮನ ಪುಳಕಗೊಳ್ಳುವ ಅನುಭವ ಆಗುತ್ತೆ. ಇಲ್ಲ ಕಣ್ಣಲ್ಲಿ ನೀರು ಬರುವಂತಹ ಅನುಭವ. ಆ ಇಷ್ಟ ದೇವರ ಮಂತ್ರ ಕೇಳಿದರೆ ಹೇಳಿದರೆ ವಿಚಿತ್ರವಾದರೂ ನಂಬಲೇಬೇಕಾದ ಶಾಂತಿ ಸಿಗುವಂತಹದ್ದು. ಇದೆಲ್ಲ ಏನು? ಇದೆಲ್ಲ ಯಾಕೆ ಅಂತ ನೀವು ನಿಮ್ಮೊಳಗೆ ಪ್ರಶ್ನಿಸಿದ್ದಿರಬಹುದು ಯಾವತ್ತಾದರೂ. ಇದು ನಿಮ್ಮ ಇಚ್ಛೆ ಅಲ್ಲ, ಈ ಜನ್ಮದ ವಿಷಯವೂ ಕೂಡ ಅಲ್ಲ. ಇದು ನಿಮ್ಮ ಹಿಂದಿನ ಜನ್ಮದ ಸಂಪರ್ಕ. ನೀವು ಇವತ್ತು ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ನೋಡಿ ಆ ದೇವರನ್ನ ಇಚ್ಛೆ ಪಟ್ಟಿದ್ದಲ್ಲ. ಆದರೆ ಕೆಲವೊಬ್ಬರಿಗೆ ಯೂಟ್ಯೂಬ್ ವಿಡಿಯೋದಿಂದನೂ ಆ ಒಂದು ಸ್ಪಾರ್ಕ್ ಬರಬಹುದು, ಆ ಒಂದು ಆಕರ್ಷಣೆ ಕೂಡ ಬರಬಹುದು. ನಿಮ್ಮ ಇಷ್ಟ ದೇವರೊಟ್ಟಿಗೆ ಒಂದು ಕನೆಕ್ಷನ್ ಬಂದಿರಬಹುದು. ಬಹಳ ಹೆಚ್ಚಿನ ಸಾಧ್ಯತೆ ಇರುವ ವಿಚಾರ ಅಂದರೆ ನೀವು ಹಿಂದಿನ ಜನ್ಮದಲ್ಲಿ ಆ ದೇವರ ಉಪಾಸನೆ ಮಾಡಿರಬಹುದು, ಅವರ ಮಂತ್ರ ಜಪ ಮಾಡಿರ್ಬೋದು, ಅಥವಾ ಆ ಮಾಡಿರುವ ಸಾಧನೆ ಈ ಜನ್ಮದಲ್ಲಿ ಮೆಮೊರಿಯಾಗಿ ಉಳಿದಿಲ್ಲ, ಆದರೆ ಸೂಕ್ಷ್ಮ ರೂಪದಲ್ಲಿ ಎನರ್ಜಿಯಾಗಿ ಉಳಿದಿದೆ. ಅದರ ಪರಿಣಾಮವಾಗಿ ನೀವು ಆ ದೇವರನ್ನು ನೋಡಿದಾಗ ಪರಿಚಿತ ಅಂತ ಅನಿಸುತ್ತೆ. ಆ ದೇವರ ಬಗ್ಗೆ ವಿಶೇಷ ಪ್ರೀತಿ, ಒಲವು, ಆಕರ್ಷಣೆ, ಆ ದೇವರ ಸಾಮೀಪ್ಯ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಡುತ್ತೆ. ಇದು ಆತ್ಮದ ಪರಿಚಯ ಅಥವಾ ಸೋಲ್ ರೆಕಗ್ನಿಷನ್ ಅಂತ ಹೇಳ್ತಾರೆ. ಮೊದಲ ಬಾರಿ ನೋಡಿದ್ರು ಏನೋ ಒಂದು ಕನೆಕ್ಷನ್ ಇದೆ ಅಂತ ಅನ್ಸೋದು. ಯಾಕೆ ಅಂತ ಗೊತ್ತಿರೋದಿಲ್ಲ, ಆದರೆ ಒಳಗಿರುವ ಆತ್ಮಕ್ಕೆ ಗೊತ್ತಿರುತ್ತೆ. ಯಾವುದಾದ್ರೂ ಒಂದು ರೀತಿ ಆ ಇಷ್ಟ ದೇವರೇ ನಿಮ್ಮನ್ನ ಹುಡುಕುವ ಪ್ರಕ್ರಿಯೆ ಶುರುವಾಗುತ್ತೆ. ಉದಾಹರಣೆಗೆ ನೀವು ಯಾವುದೇ ಬೇರೆ ಊರಲ್ಲಿ ಇರ್ತೀರಿ, ನಿಮಗೆ ಇದ್ದಕ್ಕಿದ್ದ ಹಾಗೆ ಆ ದೇವರ ಕನಸು ಬರೋದು, ಆ ಊರಿನ ಕನಸು ಬರೋದು, ಅಲ್ಲಿಗೆ ಹೋದ ಹಾಗೆ ಕನಸು, ಅಥವಾ ಆ ದೇವರ ವಿಗ್ರಹದ ಕನಸು, ಅಥವಾ ಇನ್ಯಾರಾದರೂ ಬೇರೆಯವರು ನಿಮಗೆ ಆ ದೇವರ ವಿಗ್ರಹ ಕೊಟ್ಟ ಹಾಗೆ ಕನಸು. ಹೀಗೆ ಹಲವಾರು ರೀತಿಯಿಂದ ಕನೆಕ್ಷನ್ ಬರಬಹುದು. ಆ ಇಚ್ಛೆ ಬಲವಾಗಿದ್ದಲ್ಲಿ ನಿಮ್ಮ ಹುಡುಕಾಟ ಪ್ರಾರಂಭವಾಗುತ್ತೆ. ನೀವು ಯಾರಾದರೂ ಹೇಳೋದು ಕೇಳಿರ್ಬೋದು, ಅದು ಹೇಗೆ ಆಯಿತು ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಈಗ ಮನಸ್ಸಿಗೆ ನೆಮ್ಮದಿ ಇದೆ ಎಂಬುದಾಗಿ. ಅಂದರೆ ನಿಮ್ಮ ಆ ಇಷ್ಟ ದೇವರ ಕನೆಕ್ಷನ್ ಆಗದೇ ಇದ್ದಾಗ ನೀವು ಯಾವ ದೇವಸ್ಥಾನಕ್ಕೆ ಹೋದರೂ ನಿಮ್ಮ ಮನಸ್ಸು ನಿಲ್ಲೋದಿಲ್ಲ. ಅದು ಎಷ್ಟೇ ಪವರ್ಫುಲ್ ದೇವಸ್ಥಾನ ಇರಬಹುದು, ಎಷ್ಟೇ ಪವರ್ಫುಲ್ ದೇವರು ಇರಬಹುದು, ನಿಮ್ಮ ಮನಸ್ಸು ಅಲ್ಲಿ ನಿಲ್ಲೋದಿಲ್ಲ. ಆ ಒಳಗಡೆ ಒಂದು ಎಂಪ್ಟಿನೆಸ್ ಇದ್ದೇ ಇರುತ್ತೆ. ಆದರೆ ಆ ಇಷ್ಟ ದೇವರು ನಿಮ್ಮನ್ನು ಹುಡುಕುವ ಪ್ರಾಸೆಸ್ ಪ್ರಾರಂಭವಾದರೆ ಯಾವುದಾದ್ರೂ ರೀತಿಯಲ್ಲಿ ಕನೆಕ್ಷನ್ ಬಂದೇ ಬರುತ್ತೆ. ಇಷ್ಟ ದೇವರು ಅಂದರೆ ಯಾರು? ಇಷ್ಟ ದೇವರು ಅಂದರೆ ನಿಮ್ಮ ಆತ್ಮಕ್ಕೆ ಸ್ವಾಭಾವಿಕವಾಗಿರುವ ಒಂದು ಕನೆಕ್ಟ್ ಆಗಿರುವ ದೈವಿಕ ಶಕ್ತಿ.
ನೀವು ಯಾವುದೇ ದೇವರಿರಬಹುದು, ಆ ದೇವರನ್ನ ಭಕ್ತಿಯಿಂದ ಆರಾಧಿಸಿದಾಗ ಆ ದೇವರೊಂದಿಗೆ ಒಂದು ಆಂತರಿಕ ಸಂಪರ್ಕ ನಿರ್ಮಾಣವಾಗುತ್ತೆ. ಆ ದೇವರ ಧ್ಯಾನ ಮಾಡಿದ್ರೆ, ಜಪ ಮಾಡಿದ್ರೆ ಆ ಭಾವ, ಆ ಭಕ್ತಿ, ಆ ಫೀಲಿಂಗ್ ಹುಟ್ಟುತ್ತೆ. ಈ ಭಾವ ಅನ್ನೋದು ಇದೆಯಲ್ಲ, ಇದೇನೆ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಚಕ್ರಗಳ ಜಾಗೃತಿಗೆ ಮುಖ್ಯ ಕಾರಣವಾಗುತ್ತೆ. ಅಂದ್ರೆ ಇಷ್ಟ ದೇವರು ನಿಮ್ಮ ಆತ್ಮದೊಂದಿಗೆ ರೆಸೊನೇಟ್ ಆಗುವಂತಹ ದೇವರು. ಎಲ್ಲಾ ದೇವರನ್ನು ಪ್ರೀತಿಸಿ ಗೌರವಿಸಿದ್ರು ಆ ಇಷ್ಟ ದೇವರ ಕನೆಕ್ಷನ್ ಬಂದ್ರೆ ನೀವು ಜೀವನದಲ್ಲಿ ವಿನ್ ಆಗಿದ್ದೀರಿ ಎಂಬ ಅರ್ಥ. ಯಾಕೆ ಅಂದ್ರೆ ಆ ದೇವರ ಜಪ ಮಾಡಿದಾಗ ನಿಮ್ಮ ಬೇಡಿಕೆಗಳು ಯಾವುದೇ ಅಡೆತಡೆ ಇಲ್ಲದೆ ಈಡೇರ್ತಾ ಹೋಗುತ್ತೆ. ಒಂದು ಕಡೆಗೆ ಆ ದೇವರ ಅನುಗ್ರಹ ಕೂಡ ನಿಮಗೆ ಬೇಗ ಅನುಭವಕ್ಕೆ ಬರುತ್ತೆ. ಇನ್ನು ಇಷ್ಟ ದೇವರನ್ನ ಗುರುತಿಸೋದು ಹೇಗೆ ಎಂಬ ಪ್ರಶ್ನೆಗೆ, ನೀವು ಮಂತ್ರ ಜಪ ಧ್ಯಾನ ಮಾಡುವವರಾದ್ರೆ ಪದೇ ಪದೇ ಆ ದೇವರ ರೂಪ ಕಾಣೋದು, ಇಲ್ಲ ಒಂದು ನಿರ್ದಿಷ್ಟ ದೇವರು ಪುನಃ ಪುನಃ ಕನಸಿನಲ್ಲಿ ಕಾಣಿಸೋದು, ಅಥವಾ ಯೂಟ್ಯೂಬ್ನಲ್ಲಿ ವಿಶೇಷವಾಗಿ ಅದೇ ದೇವರ ವಿಡಿಯೋ ಪಾಪಪ್ ಆಗೋದು, ಅಥವಾ ಇನ್ನಿತರ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅದೇ ದೇವರ ಕಂಟೆಂಟ್ ಮತ್ತೆ ಮತ್ತೆ ಬರೋದು, ಇದೆಲ್ಲ ಒಂದು ಸೂಚನೆ. ಇದರ ಜೊತೆಗೆ ಇನ್ಯಾರೋ ವ್ಯಕ್ತಿಯ ಮೂಲಕ ನಿಮ್ಮ ಇಷ್ಟ ದೇವರ ಕನೆಕ್ಷನ್ ಕೂಡ ಬರಬಹುದು. ಯಾವುದೇ ವ್ಯಕ್ತಿಯ ಅಥವಾ ಯಾವುದೇ ಸಂದರ್ಭದ ಒತ್ತಡವಿಲ್ಲದೆ ನಿಮ್ಮ ಮನಸ್ಸು ಸ್ವಾಭಾವಿಕವಾಗಿ ಒಂದು ದೇವರ ಕಡೆಗೆ ಹೋಗುತ್ತೆ. ಅವರ ದರ್ಶನದ ಸಂದರ್ಭದಲ್ಲಿ ಆಗುವ ವಿಶೇಷ ಅನುಭವಗಳು ಅಪರಿಮಿತವಾದ ಆನಂದ, ಇಲ್ಲ ಭಾವೋದ್ವೇಗ, ಇಲ್ಲವೇ ಯಾರಿಗೂ ಹೇಳಿಕೊಳ್ಳಲಾಗದ ವಿಚಿತ್ರ ಅನುಭವವಾಗುವುದು, ಅವರ ಹೆಸರು ಹೇಳುವಾಗ ಮನಸ್ಸಿಗೆ ಶಾಂತಿ ಸಿಗುವುದು, ಇದೆಲ್ಲ ಬರ್ತಾ ಇದ್ರೆ ಇದು ಅತ್ಯಂತ ಬಲವಾದ ಲಕ್ಷಣ ಇಷ್ಟ ದೇವರನ್ನ ಗುರುತಿಸಲು. ನಾವು ಗುರುತಿಸೋದು ಅನ್ನುವ ಬದಲಿಗೆ ಆ ದೇವರೇ ನಮ್ಮನ್ನ ಹುಡುಕೋದು ಅನ್ನುವುದು ಇಲ್ಲಿ ಬಲು ಸೂಕ್ತ. ಇನ್ನು ಬರ್ತ್ ಚಾರ್ಟ್ನಿಂದ ಕೂಡ, ಅಂದ್ರೆ ಜಾತಕದಿಂದ ಕೂಡ ಇಷ್ಟ ದೇವರನ್ನ ಕಂಡು ಹಿಡಿಯಬಹುದು. ಆದರೆ ಭಾವದಿಂದ ಆಯ್ಕೆ ಮಾಡೋದು ಅತ್ಯಂತ ಶಕ್ತಿಶಾಲಿ ಮಾರ್ಗ. ಭಾವದಿಂದ ಆಯ್ಕೆ ಮಾಡೋದು ಅಂತಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಆ ಫೀಲಿಂಗು, ಆ ದೇವರನ್ನ ನೋಡುವಾಗ ಆ ಭಕ್ತಿ ಭಾವ, ಆ ಒಂದು ಆಕರ್ಷಣೆ ನಿಮ್ಮೊಳಗಡೆನೆ ಬಂದಾಗ ಆ ತರ ಕನೆಕ್ಟ್ ಆಗುವಂತಹದ್ದು ತುಂಬಾ ಶಕ್ತಿಶಾಲಿ ಮಾರ್ಗ ಅಂತ ಹೇಳುವಂಥದ್ದು. ಇನ್ನು ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ, ಕುಲದೇವರು ಮತ್ತು ಇಷ್ಟ ದೇವರು ಒಂದೇನಾ ಅಥವಾ ಬೇರೆ ಬೇರೆ ಇರಬಹುದಾ ಅಂತ. ಕುಲದೇವರು ಅಂದ್ರೆ ನಿಮ್ಮ ಹಿರಿಯರು, ತಾತ ಮುತ್ತಾತ, ಅದಕ್ಕಿಂತಲೂ ಹಿಂದಿನಿಂದ ಪೂಜಿಸಿ ಆರಾಧಿಸಿದ ದೇವರು, ಇದು ಕುಲದೇವರು. ಇದು ಲೀನಿಯೇಜ್ ಅಲ್ಲಿ ಬರುವಂತಹದ್ದು. ಕೆಲವು ಸಂದರ್ಭದಲ್ಲಿ ನಿಮ್ಮ ಕುಲದೇವರು ನಿಮ್ಮ ಇಷ್ಟ ದೇವರು ಸೇಮ್ ಆಗಿರಬಹುದು. ಇನ್ನು ಕೆಲವರಿಗೆ ಕುಲದೇವರು ಮನೆದೇವರು ಬೇರೆ ಇರಬಹುದು, ನಿಮ್ಮ ಆರಾಧ್ಯ ದೇವರು ಬೇರೆ ಇರಬಹುದು. ಕುಲದೇವರ ಪೂಜೆ ಆರಾಧನೆ ಜೊತೆಗೆ ನಿಮ್ಮ ಇಷ್ಟ ದೇವರ ಆರಾಧನೆ ಮಾಡಬಹುದು. ಒಂದು ದೇವರ ಪೂಜೆ ಮಾಡಿದ್ರೆ, ಜಪ ಮಾಡಿದ್ರೆ ಇನ್ನೊಂದು ದೇವರಿಗೆ ಕೋಪ ಬರುತ್ತೆ, ಶಾಪ ಕೊಡುತ್ತೆ, ಈ ತರದ ಯಾವುದೇ ವಿಚಾರ ಇಲ್ಲ. ಧೈರ್ಯವಾಗಿ ನಿಮ್ಮ ಇಷ್ಟ ದೇವರು ಬೇರೆ ಆಗಿದ್ದಲ್ಲಿ ಆ ದೇವರೊಂದಿಗೆ ಕನೆಕ್ಷನ್ ಖಂಡಿತ ಬೆಳೆಸಬೇಕು. ಒಮ್ಮೆ ಇಷ್ಟ ದೇವರು ಗೊತ್ತಾದ ಮೇಲೆ ಅವರ ಮಂತ್ರವನ್ನ ನಿರಂತರ ಜಪ ಮಾಡೋದು, ಆ ದೇವರಿಗೆ ಸಂಪೂರ್ಣ ಶರಣಾಗತಿ ತೋರಿಸ್ಬೇಕು. ಅವರನ್ನೇ ನಿಮ್ಮ ಸರ್ವಸ್ವ ಅಂತ ಭಾವಿಸಿ ಆರಾಧಿಸಿದಾಗ ಆ ದೇವರು ಅಥವಾ ದೇವಿ ನಿಮ್ಮನ್ನ ತಾಯಿಯಂತೆ ಕಾಪಾಡುತ್ತಾಳೆ. ಜೀವನದ ಕಷ್ಟ ನಷ್ಟಗಳು ನಿಧಾನವಾಗಿ ಕಡಿಮೆ ಆಗುತ್ತೆ. ಈ ಜನ್ಮದಲ್ಲಿ ಮತ್ತೆ ಆ ಸಂಪರ್ಕ ಹೇಗೆ ಆಕ್ಟಿವ್ ಆಗುತ್ತೆ ಅಂತ ನೋಡಿದ್ರೆ, ಯಾವುದೋ ಕಾರಣವಿಲ್ಲದೆ ಆ ದೇವರ ಕಡೆಗೆ ವಿಪರೀತ ಆಕರ್ಷಣೆ, ಆ ದೇವರು ಕನಸಿನಲ್ಲಿ ಪದೇ ಪದೇ ಬರೋದು, ಅವರ ಮಂತ್ರ ಜಪಿಸಿದಾಗ ಮನಸ್ಸು ಶಾಂತವಾಗೋದು, ಇತರ ದೇವರಿಗಿಂತ ಆ ಒಂದು ದೇವರ ಮೇಲೆ ಹೆಚ್ಚು ಭಕ್ತಿ ಬರೋದು, ಇದೆಲ್ಲವೂ ಹಳೆ ಕನೆಕ್ಷನ್ ಆಕ್ಟಿವ್ ಆಗುವ ಸಿಗ್ನಲ್ಗಳು. ಯಾಕೆ ಕೆಲವರಿಗೆ ಮಾತ್ರ ಈ ಅನುಭವ ಆಗುತ್ತೆ, ಇನ್ನು ಕೆಲವರಿಗೆ ಯಾಕೆ ಆಗೋದಿಲ್ಲ ಅಂದ್ರೆ, ಕಾರಣ ಆಧ್ಯಾತ್ಮಿಕವಾದ ಮೆಚುರಿಟಿ ಇರಬೇಕಾಗತ್ತೆ. ಕೆಲವು ಆತ್ಮಗಳು ಇನ್ನೂ ಆರಂಭದ ಹಂತದಲ್ಲಿ ಇರ್ತವೆ. ಕೆಲವು ಆತ್ಮಗಳು ಆಲ್ರೆಡಿ ಹಿಂದಿನ ಜನ್ಮಗಳಲ್ಲಿ ಸಾಧನೆ ಮಾಡಿರುತ್ತೆ. ಯಾರು ಹಿಂದಿನ ಜನ್ಮದಲ್ಲಿ ಭಕ್ತಿ ಮಾಡಿರ್ತಾರೆ ಅವರಿಗೆ ಈ ಜನ್ಮದಲ್ಲಿ ಬೇಗ ಕನೆಕ್ಷನ್ ಆಗುತ್ತೆ. ಈಗ ನೀವು ಏನು ಮಾಡಬೇಕು ಅಂತಂದ್ರೆ, ನಿಮಗೆ ಈಗಾಗಲೇ ಯಾವ ದೇವರ ಜೊತೆ ಕನೆಕ್ಷನ್ ಅನ್ನಿಸ್ತಾ ಇದೆ ಅದನ್ನ ಇಗ್ನೋರ್ ಮಾಡಬೇಡಿ. ಪ್ರತಿದಿನ ಜಪ
ಅವರ ರೂಪದ ಧ್ಯಾನ, ಅವರಿಗೆ ಸರೆಂಡರ್ ಆಗಿ, ಆದರೆ ದಿನ ಮಾಡಬೇಕಾಗುತ್ತೆ ಇದನ್ನ. ಇಷ್ಟ ದೇವರನ್ನ ನೀವು ಹುಡುಕೋದು ಅಲ್ಲ, ಬದಲಿಗೆ ಅವರೇ ನಿಮ್ಮನ್ನ ಹುಡುಕ್ತಾರೆ. ನಿಮ್ಮ ಇಷ್ಟ ದೇವರು ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.